ಒಬ್ಬ ಕಲಾವಿದನಿಗೆ ಭಾಷೆ ಎಲ್ಲಿ ಹುಡ್ತು ಅನ್ನೋದೇ ಗೊತ್ತಿಲ್ಲ. ಇವನು ಒಬ್ಬ ಕಲಾವಿದ, ನಾಚಿಕೆ ಆಗುತ್ತೆ. ಯಾಕೆಂದರೆ ಆದಿ ದ್ರಾವಿಡ ಭಾಷೆಯಿಂದ ಬಂದಂಥ ಕೆಲವು ಭಾಷೆಗಳು, ಅದರಲ್ಲಿ ಕನ್ನಡ, ತಮಿಳು ಎಲ್ಲ ಅವರವರ ಭಾಷೆಗೆ ಪ್ರಾಂತ್ಯಕ್ಕೆ ತಕ್ಕಂಥ ಅವರವ್ರ ಭಾಷೆಯನ್ನು ಮಾಡ್ಕೊಂಡಿರೋವಂಥದ್ದು. ಅಂಥದ್ದನ್ನು ಇವನಿಗೆ ಏನು ತಿಳ್ಕೊಳ್ಳದೆ ಕನ್ನಡದ ಬಗ್ಗೆ, ತಮಿಳಿಂದ ಹುಡ್ತು ಕನ್ನಡ ಭಾಷೆ ಅಂದರೆ ಅವನು ನಿಜವಾದ ಅವನು ನಟನೆ ಅಲ್ಲ ಅವನು. ಅದರಿಂದ ಇವತ್ತು ಕನ್ನಡಕ್ಕೆ ಎಲ್ಲನೂ ಕನ್ನಡದವರಿಂದ ಎಲ್ಲನೂ ಪಡ್ಕೋತಾರೆ. ಅವ್ರ ಭಾಷೆ ಕನ್ನಡ ಚಿತ್ರಗಳನ್ನೆಲ್ಲರೂ ನೋಡ್ತಾರೆ. ಎಲ್ಲರೂ ಕರ್ನಾಟಕದಲ್ಲಿ ಏನೇ ರಿಲೀಸ್ ಆದ್ರೂ ಎಲ್ಲ ಭಾಷೆ ಚಿತ್ರವನ್ನು ಕನ್ನಡದವರು ನೋಡ್ತಾರೆ. ಕನ್ನಡಗಳು ಎಂಥ ಉದಾರ ಮನಸ್ಸನ್ನು ಹೊಂದಿರುವಂಥವ್ರು. ಆದರೆ ನಮ್ಮ ಕನ್ನಡಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂದರೆ ನಾವು ಇದನ್ನು ಖಂಡಿಸಲೇಬೇಕು. ಯಾಕೆಂದರೆ ಎಲ್ಲ ಕಡೆ ಯಾವ ಕಡೆ ನೋಡಿ ಕನ್ನಡಕ್ಕೆ ಅನ್ಯಾಯ ಆಗ್ತಾಯಿದೆ. ಇಲ್ಲಿಂದ ದುಡ್ಕೊಂಡು ಇಲ್ಲಿಂದ ಸಂಪಾದನೆ ಮಾಡಿಕೊಂಡು ತಮ್ಮ ಉತ್ತಮ ಮೇಲಕ್ಕೆ ಶಿಖರ ಏರ್ತಾರೆ. ಏರಿದ ಮೇಲೆ ನಮ್ಮ ಕನ್ನಡದ ಭಾಷೆನ ಬೈಯುವಂಥ ಸ್ಥಿತಿ ಬಂದಿದೆ. ಅದರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಕನ್ನಡಿಗರು ಅವನ ಭಾಷೆ, ಅವನ ಪಿಕ್ಚರು 5ನೇ ತಾರೀಕೇನೋ ರಿಲೀಸ್ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅವನ ಭಾಷೆ ರಿಲೀಸ್ ಆಗಬಾರ್ದು. ಎಲ್ಲ ಕಡೆ ಬ್ಯಾನ್ ಆಗಬೇಕು. ಕನ್ನಡಿಗರು ಎಲ್ಲ ಒಂದು ಭಾಷೆ ರಿಲೀಸ್ ಆಗುತ್ತೆ ಅಲ್ಲೆಲ್ಲ ಒಂದು ಭಾಷೆನ ಸುಟ್ಟಾಕಬೇಕು. ಪೋಸ್ಟರ್ನು ಸಹ ಸುಟ್ಟಾಕಬೇಕು. ಅವ್ರಿಗೆ ಕಲಿಸ್ಬೇಕು ಪಾಠ. ಯಾಕೆಂದರೆ ಹೊರಗಡೆ ಬಂದವರು ನಮ್ಮ ಕನ್ನಡಿಗರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದರಿಂದ ನಾವು ಎಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡಿಗರು ಇವತ್ತು ಕಮಲ್ ಹಾಸನ್ ಆಗಲಿ ಮತ್ತು ಯಾರೇ ನಮ್ಮ ಕನ್ನಡ ವಿರೋಧಿಗಳ ಚಿತ್ರಗಳು ರಿಲೀಸ್ ಆದರೆ ಮಾತ್ರ ನಾವು ವಿರೋಧ ಮಾಡ್ತೀವಿ. ಕನ್ನಡಿಗರು ಎಲ್ಲೇ ಅನ್ಯಾಯಕ್ಕೆ ನಾವು ಯಾರೂ ಬಿಡೋದಿಲ್ಲ. ಕನ್ನಡಿಗರು ನಿಂತ್ಕೊಂಡು ಹೋರಾಟ ಮಾಡೇ ಮಾಡ್ತೀವಿ. ಇದರಿಂದ ಇವತ್ತು ಇಡೀ ಕರ್ನಾಟಕದಾದ್ಯಂತ ಈ ಹೋರಾಟ ನಡೀತಾ ಇದೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರೋ ನಾವು ಯಾವತ್ತೂ ಬಿಡೋದಿಲ್ಲ. ಎಲ್ಲ ಕರ್ನಾಟಕ ವೇದಿಕೆಗಳು ಸಹ ಇವತ್ತು ಹೋರಾಟ ಮಾಡ್ತಾ ಇದೆ. ಅದರಿಂದ ಕಮಲ್ ಹಾಸನ್ ಚಿತ್ರವನ್ನು ನಿಷೇಧ ಆಗಬೇಕು, ನಿಷೇಧಿಸಬೇಕು. ಸರ್, ಮಾತಾಡೋದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂದ ಒಂದು ಗಾದೆ ಮಾತಿದೆ. ಈಗ ಕಮಲ್ ಹಾಸನ್ ಅವರು ದಕ್ಷಿಣ ಭಾರತದ ಪ್ರತಿಷ್ಠಿತ ನಟ. ನಾನು ಒಬ್ಬ ಕನ್ನಡದ ಅಭಿಮಾನಿಯಾಗಿ ಅವರ ಒಂದು ನಟನೆಯನ್ನು ನಾವು ಗೌರವಿಸ್ತೀವಿ. ಆದರೆ ಅವರು ಕನ್ನಡದ ಇತಿಹಾಸ ತಿಳಿದೆ ಅವರು ಏನು ವಿವಾದಾತ್ಮಕವಾದ ಹೇಳಿಕೆ ಹೇಳಿದ್ದಾರೆ, ಇದನ್ನು ಪ್ರತಿಯೊಬ್ಬ ಕನ್ನಡಿಗನೂ ಸಹ ಖಂಡಿಸುವಂಥ ವಿಚಾರ ಆಗಿದೆ. ಅವರು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉದಯ ಆಯಿತು ಅಂತ ಏನು ಹೇಳಿದ್ದಾರೆ, ಇದು ಪ್ರತಿಯೊಬ್ಬ ಕನ್ನಡಿಗನೂ ಸಹ ಕೆರಳಿಸುವಂಥ ವಿಚಾರ ಆಗಿದೆ. ಈಗಾಗಲೇ ಹಲವಾರು ಕನ್ನಡ ಪರ ಸಂಘಟನೆಗಳು, ಫಿಲಮ್ನ ಚೇಂಬರ್ನೂ ಸಹ ಒಳಗೊಂಡಂತೆ ಅವರ ಚಿತ್ರನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಹಲವಾರು ಪ್ರತಿಭಟನೆಗಳ ಮಾಡಿದೆ. ಕನ್ನಡಿಗರಿಗೆ, ಕರ್ನಾಟಕ ಕನ್ನಡ ಭಾಷೆಗೆ ಅವರು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ್ರು ಸಹ ಅವರು ಇವತ್ತು ಉದ್ದಟತನದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಹೀಗೆ ಅವ್ರಿಗೆ ಕಡೆ ಬಾರಿ ಎಲ್ಲ ಕನ್ನಡ ಪರ ಸಂಘಟನೆ ಪರವಾಗಿ ನಾವು ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಒಂದು ವೇಳೆ ಅವರು ಚಲನಚಿತ್ರ ಪ್ರದರ್ಶನಗೊಳ್ಳೋದಕ್ಕಿಂತ ಮುಂಚೆ ಅವರು ಕ್ಷಮಾಪಣೆ ಕೇಳಿದ್ರೆ ಕನ್ನಡಿಗರಿಗೆ, ನಾವು ಚಲನಚಿತ್ರ ಪ್ರದರ್ಶನಗೊಳ್ಳೋದಕ್ಕೆ ಮುಂದಿನ ನಮ್ಮ ಎಲ್ಲ ಪೂರ್ತಿಯ ಕನ್ನಡ ಪರ ಸಂಘಟನೆಗಳ ಸೇರಿ ಒಂದು ತೀರ್ಮಾನ ಮಾಡ್ತೀವಿ. ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಸಹ ನಮ್ಮ ಕನ್ನಡ ಪರ ಸಂಘಟನೆಗಳೆಲ್ಲ ಸೇರಿ ಅವರ ಚಿತ್ರನ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ.